ಈ ವಿಡಿಯೋದಲ್ಲಿ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನದ ಬಗ್ಗೆ ತಿಳ್ಕೊಳ್ಳೋಣ. ಅದಿರೋದು ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನಲ್ಲಿ. ಅದುವೇ ಕಪ್ಪೆ ಅರಭಟ್ಟ ಶಾಸನ. ಈ ಶಾಸನವನ್ನು ಕ್ರಿಸ್ತಶಕ 700ರಲ್ಲಿ ಕೆತ್ತಲಾಗಿದೆ. ಇಲ್ಲಿ ಕಪ್ಪೆ ಅರಭಟ್ಟ ಅಂದ್ರೆ ಬೇರಾರೂ ಅಲ್ಲ, ಅಂದಿನ ವಾತಾಪಿ ಅಂದ್ರೆ ಕ್ರಿಸ್ತಶಕ 700ರಲ್ಲಿ ವಾತಾಪಿಯನ್ನು ಆಳ್ತಾ ಇದ್ದ ಅಂದಿನ ನಮ್ಮ ಕನ್ನಡದ ದೊರೆ. ಈ ನಮ್ಮ ಕನ್ನಡದ ದೊರೆ ಹೇಗಿದ್ದ ಎಂಬುದನ್ನೇ 10 ಸಾಲುಗಳ 5 ಚರಣಗಳಲ್ಲಿ ವರ್ಣಿಸಲಾಗಿದೆ. ಇದರಲ್ಲಿ 3ನೇ ಚರಣ ತುಂಬಾ ಜನಪ್ರಿಯವಾದದ್ದು. ಅದ್ರ ಬಗ್ಗೆನೇ ಇವತ್ತು ತಿಳ್ಕೊಳ್ಳೋಣ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತಂ ಪೇರನಲ್ಲ. ಇದರ ಅರ್ಥ, ಅಂದಿನ ನಮ್ಮ ಕಪ್ಪೆ ಅರಭಟ್ಟ ಕನ್ನಡದ ದೊರೆ ಸಾಧುಗಳಿಗೆ ಸಾಧುವಾಗಿದ್ದ, ಸಿಹಿಗೆ ಸಿಹಿಯಾಗಿದ್ದ, ಯಾರು ಕ್ರೂರಿಗಳಾಗಿದ್ರೋ ಅವರಿಗೆ ತುಂಬ ಕ್ರೂರಿಯಾಗಿದ್ದ. ಈತನು ವಿಷ್ಣುವಿನಂತಿರಲಿಲ್ಲ ಎಂಬುದೇ ಇದರ ಅರ್ಥ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮನ್ನು ಫಾಲೋ ಮಾಡೋದು ಮರಿಬೇಡಿ.